ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪಲ್ಲವಿ ಎನ್ ರಾಜ್. 2025 ಮುಗಿಯೋಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. 2026 ಬರಮಾಡಿಕೊಳ್ಳಿಕ್ಕೆ ನಾವೆಲ್ಲರೂ ಕೂಡ ರೆಡಿ ಆಗಿದ್ದೀವಿ. ಈ 2025ರಲ್ಲಿ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಒಂದಷ್ಟು ಸಿಹಿಯಾದಂತಹ ವರ್ಷವಾದರೆ ಇನ್ನೊಂದಷ್ಟು ಕಹಿಯನ್ನು ತಂದುಕೊಟ್ಟಂತಹ ವರ್ಷ ಆಗಬಹುದು. ಅದರಲ್ಲೂ ಕೂಡ ಒಂದು 100%ಗೆ 60 to 70% ನಮಗೆ ಕಹಿಯನ್ನು ತಂದುಕೊಟ್ಟಂತಹ ವರ್ಷ 2025 ಆದರೆ ಇನ್ನು 30% ಅಥವಾ 40% ನಮಗೆ ಸಿಹಿಯನ್ನು ತಂದುಕೊಟ್ಟಂತಹ ವರ್ಷ. ಅದರಲ್ಲಿ ಈ 2025ರಲ್ಲಿ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಯಿತು, ಏನೆಲ್ಲ ಬದಲಾವಣೆಗಳಾಯಿತು, ವಿವಾಹ ಆಗಿರಬಹುದು, ವಿಚ್ಛೇದನ ಆಗಿರಬಹುದು, ಅಥವಾ ಕಾಂಟ್ರವರ್ಸಿ ಆಗಿರಬಹುದು, ಏನೆಲ್ಲ ವಿವಾದಗಳು ಸೃಷ್ಟಿಯಾಯಿತು. ಸೊ ಅದನ್ನೆಲ್ಲ ಕೂಡ ನಾವು ನೋಡ್ತಾ ಹೋಗೋಣ. ಇದರಲ್ಲಿ ಮೊದಲನೇದಾಗಿ ಇಡೀ ಸ್ಯಾಂಡಲ್ವುಡ್ನೇ ಒಂದು ಅಲುಗಾಡಿಸಿದಂತಹ ಒಂದು ವಿಚಾರ ಏನಪ್ಪ ಅಂತಂದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ. ಅದು ನಟ ದರ್ಶನ್ ಅವರ ಮೇಲೆ ಕೊಲೆ ಆರೋಪ ಬರುತ್ತೆ. ಒಂದಷ್ಟು ವಿಚಾರ ಅಷ್ಟಾಗಿ ನಾವು ಯಾರು ಕೂಡ ಒಪ್ಕೊಳ್ಳಿಕ್ಕೆ ರೆಡಿನೇ ಇರಲಿಲ್ಲ ಆ ಒಂದು ವಿಚಾರವನ್ನು. ಸೊ ಈ ವಿಚಾರ ಕೂಡ ಸಾಕಷ್ಟು ಸದ್ದು ಮಾಡುತ್ತೆ ಆ ಒಂದು ಟೈಮಿಗೆ. ಆ ನಂತರದಲ್ಲಿ ಆ ಒಂದು ವಿಚಾರವನ್ನು ಇಟ್ಕೊಂಡು ಒಂದಷ್ಟು ನಟ ನಟಿಯರ ಜಟಾಪಟಿ ಆಗಿರಬಹುದು, ಅದಕ್ಕೆ ಒಂದಷ್ಟು ಕಮೆಂಟ್ಸ್ಗಳಾಗಿರಬಹುದು, ಇದು ಯಾವುದನ್ನು ಕೂಡ ತಗೊಳ್ಳಿಕ್ಕೆ ಸಿದ್ಧರಿರಲಿಲ್ಲ ಅವರ ಅಭಿಮಾನಿಗಳು. ಸೊ ಅಭಿಮಾನಿಗಳ ವಿಚಾರದಲ್ಲೂ ಕೂಡ ಒಂದು ಗಲಾಟೆ ಆಗುತ್ತೆ. ಅಂದರೆ ಈ ರೇಣುಕಾಸ್ವಾಮಿ ಅನ್ನುವಂತಹ ಒಬ್ಬ ಯುವಕನನ್ನು ದರ್ಶನ್ ಅವರು ಕೊಲೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ದರ್ಶನ್ ಅವರ ಮೇಲೆ ಇರುತ್ತೆ. ಜೊತೆಗೆ ಅವ್ರ ಜೊತೆಗಿದ್ದಂತಹ ಪವಿತ್ರ ಅವರಾಗಿರಬಹುದು, ಅಥವಾ ಅವರ ಒಂದು ಏನು ಅವ್ರಿಗೆ ಕೊಲೆ ನಡೆಯುವಂತಹ ಜಾಗದಲ್ಲಿ ಯಾರ್ಯಾರಿದ್ರು ಎಲ್ಲರೂ ಕೂಡ ಜೈಲು ವಾಸ ಅನುಭವಿಸುವ ಬೇಕಾದಂತಹ ಒಂದಷ್ಟು ದಿನ ಜೈಲು ವಾಸವನ್ನು ಕೂಡ ಅವರು ಅನುಭವಿಸ್ತಾರೆ. ಈ ಒಂದು ವಿಚಾರ ಕೂಡ ಸಿಕ್ಕಾಪಟ್ಟೆ ಸದ್ದಾಗುತ್ತೆ ನಮ್ಮ ಇಂಡಸ್ಟ್ರಿನಲ್ಲಿ ಅಂತ ಹೇಳ್ತಾ ಹೋಗ್ಬೋದು. ಆ ನಂತರ ದರ್ಶನ್ ಅವರ ಒಂದು ಕೊಲೆ ಕೇಸ್ಗೆ ನ್ಯಾಯ ಸಿಗಬೇಕು ಅಂದರೆ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಆರೋಪದ ಮೇಲೆ ಜೈಲಲ್ಲಿರ್ತಾರೆ. ಆ ಒಂದು ಕೊಲೆಗೆ ನ್ಯಾಯ ಸಿಗಲೇಬೇಕು ಅನ್ನುವ ರೀತಿಯಲ್ಲಿ ಒಂದಷ್ಟು ನಟ ನಟಿಯರು ಪೋಸ್ಟನ್ನು ಕೂಡ ಹಾಕಿರ್ತಾರೆ. ಅಂದರೆ ಯಾರಿಗಾದರೂ ಆಗಲಿ ನ್ಯಾಯಕ್ಕೆ ಜಯ ಸಿಗಬೇಕು ಅನ್ನೋದು ಎಲ್ಲರ ಒಂದು ಮಾತಾಗಿರುತ್ತೆ ಆ ಟೈಮ್ನಲ್ಲಿ. ಸೊ ಎಲ್ಲರೂ ಕೂಡ ಹೇಳ್ತಾರೆ ಕಾನೂನಿದೆ, ಕಾನೂನಿನ ಚೌಕಟ್ಟಿನಲ್ಲಿ ಏನೆಲ್ಲ ನಡೀತಾ ಇದೆ, ನಾವು ಯಾರು ಅಷ್ಟೊಂದು ದೊಡ್ಡವರೆಲ್ಲ ಮಾತಾಡಲಿಕ್ಕೆ ಅನ್ನುವಂಥ ರೀತಿಯಲ್ಲಿ ಒಂದಷ್ಟು ಪೋಸ್ಟ್ ಮಾಡಿರ್ತಾರೆ. ಬಟ್ ಅದರಲ್ಲಿ ತೀರಾ ಒಂದು ಕಾಂಟ್ರವರ್ಸಿ ಆದಂತಹ ಪೋಸ್ಟ್ ಅಂತಂದರೆ ನಟಿ ರಮ್ಯಾ ಅವರ ಪೋಸ್ಟು. ದರ್ಶನ್ ಅವರ ವಿಚಾರದಲ್ಲಿ ನಟಿ ರಮ್ಯಾ ಅವರು ಏನು ಪೋಸ್ಟ್ ಹಾಕಿದ್ರು ಆ ಪೋಸ್ಟ್ಗೆ ಸಂಬಂಧಪಟ್ಟಂತೆ ಕೂಡ ಸಿಕ್ಕಾಪಟ್ಟೆ ಚರ್ಚೆ ಆಗುತ್ತೆ. ಆ ನಂತರದಲ್ಲಿ ದರ್ಶನ್ ಅವರ ಒಂದಷ್ಟು ಫ್ಯಾನ್ಸ್ ಸೋಗಿನಲ್ಲಿ ಒಂದಷ್ಟು ಜನ ರಮ್ಯಾ ಅವರಿಗೆ ಕೆಟ್ಟದಾಗಿ ಮೆಸೇಜ್ ಮಾಡೋದಾಗಿರಬಹುದು, ಅಥವಾ ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ ಮಾಡೋದಾಗಿರಬಹುದು, ಅವರ ಫೋಟೋವನ್ನು AI ಮೂಲಕ ಬಳಸ್ಕೊಂಡು ಬೇರೆ ರೀತಿ ಮಾಡೋದಾಗಿರಬಹುದು. ಈ ರೀತಿ ಎಲ್ಲ ಒಂದಷ್ಟು ನಡೆಯುತ್ತೆ. ಸೊ ಆ ಕಾರಣದಿಂದ ರಮ್ಯಾ ಅವರು ಕಂಪ್ಲೇಂಟನ್ನು ಕೊಡ್ತಾರೆ. ಇಮಿಡಿಯೇಟಾಗಿ ಪೊಲೀಸರು ಆ್ಯಕ್ಷನನ್ನು ತಗೊತಾರೆ. ಯಾರೆಲ್ಲ ಅವರಿಗೆ ಕೆಟ್ಟದಾಗಿ ಕಮೆಂಟ್ ಮಾಡಿದ್ದಾರೆ ಅವರಿಗೆ ಒಂದಷ್ಟು ಬಿಸಿ ಮುಟ್ಟಿಸುವಂತಹ ಕೆಲಸವನ್ನು ರಮ್ಯಾ ಅವರು ಮಾಡ್ತಾರೆ. ಆ ಟೈಮ್ನಲ್ಲಿ ಪೊಲೀಸರು ಕೂಡ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಈ ವಿಚಾರ ಸಿಕ್ಕಾಪಟ್ಟೆ ಸೌಂಡ್ ಮಾಡಿರುತ್ತೆ ಆ ಟೈಮ್ನಲ್ಲಿ ಅಂತ ಹೇಳ್ಬೋದು. ಆನಂತರ ಕಮಲ್ ಹಾಸನ್ ಅವರು ವರ್ಸಸ್ ಕನ್ನಡದ ವಿಚಾರ. ಸೊ ಶಿವಣ್ಣ ಅವರು ಒಂದು ಪ್ರೋಗ್ರಾಮ್ಗೆ ಹೋಗಿರ್ತಾರೆ. ಆ ಒಂದು ಟೈಮ್ನಲ್ಲಿ ಕಮಲ್ ಹಾಸನ್ ಅವರು ಮಾತನಾಡುವಂತಹ ಭರದಲ್ಲಿ ಮಾತನಾಡುವಂತಹ ರಭಸದಲ್ಲಿ ಬಾಯಿಗೆ ಬಂದಂತೆ ಕನ್ನಡದ ಬಗ್ಗೆ ಮಾತಾಡ್ತಾರೆ. ತಮಿಳಿನಿಂದಲೇ ಕನ್ನಡ ಹುಟ್ಕೊಂಡಿದ್ದು ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ನಮ್ಮ ಕರ್ನಾಟಕದಲ್ಲಿ ನಾನಾ ಕಡೆ ಕಿಡಿಯನ್ನು ಕೂಡ ಹೊತ್ತಿಸುತ್ತೆ ಅಂತ ಹೇಳ್ಬೋದು. ಈ ಒಂದು ಸ್ಟೇಟ್ಮೆಂಟಿಂದ ಸಾಕಷ್ಟು ಜನರಿಗೆ ಮನಸ್ಸಿಗೆ ಘಾಸಿಯಾಗಿರುತ್ತೆ. ಈ ಒಂದು ಅವರು ಕ್ಷಮೆ ಕೇಳಲಿ ಅಂತ ಈ ಒಂದು ಕೋರ್ಟ್ ಕೂಡ ಹೇಳುತ್ತೆ ಕ್ಷಮೆ ಕೇಳಲೇಬೇಕು ಅಂತ. ಬಟ್ ಎಲ್ಲೂ ಕೂಡ ಕಮಲ್ ಹಾಸನ್ ಅವರು ಕ್ಷಮೆಯನ್ನು ಕೇಳೋದಾಗಲಿ ಮತ್ತೊಂದಾಗಲಿ ಮಾಡೋದಿಲ್ಲ. ಈ ವಿಚಾರ ಆ ಸಮಯದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗುತ್ತೆ. ಆ ನಂತರದಲ್ಲಿ ಶಿವಣ್ಣ ಅವರು ಕೂಡ ಇದಕ್ಕೆ ಕ್ಲಾರಿಟಿ ಕೊಡಬೇಕು, ಶಿವಣ್ಣ ಅವರು ಅಲ್ಲೇ ಕೂತ್ಕೊಂಡಿದ್ರು, ಶಿವಣ್ಣ ಯಾಕೆ ಮಾತಾಡಲಿಲ್ಲ, ಈ ರೀತಿಯ ಒಂದಷ್ಟು ಚರ್ಚೆ ಆಗುತ್ತೆ. ಒಂದು ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ, ಅಲ್ಲಿ ಮೇಲ್ಗಡೆ ಇದ್ದವರು ಏನೋ ಒಂದು ಕಮೆಂಟ್ನ ಪಾಸ್ ಮಾಡ್ತಾರೆ ಅಂದಾಗ ಇಲ್ಲಿ ಕೆಳಗಡೆ ನಾನು ಕೂತ್ಕೊಂಡು ಆ ಕಮೆಂಟ್ಗೆ ವಿರುದ್ಧವಾಗಿ ಮಾತಾಡೋದಕ್ಕಾಗಲಿ ಅಥವಾ ಅದಕ್ಕೆ ಟಕ್ಕರ್ ಕೊಡೋದಕ್ಕಾಗಲಿ ಆಗಲ್ಲ. ಅದು ಆ ದೊಡ್ಡ ಕಾರ್ಯಕ್ರಮದ ಒಂದು ಅಟ್ಮಾಸ್ಫಿಯರ್ನೇ ಚೇಂಜ್ ಮಾಡುತ್ತೆ. ಸಲ್ಲೂ ಕೂಡ ಶಿವಣ್ಣ ಇದೇ ಕೆಲಸ ಮಾಡ್ತಾರೆ. ಆ ನಂತರದಲ್ಲಿ ಶಿವಣ್ಣ ಅವರು ಇದಕ್ಕೆ ಕ್ಲಾರಿಟಿ ಕೊಡುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಬಟ್ ಈ 2025ರಲ್ಲಿ ಈ ವಿಚಾರ ಬಹಳ ಸುದ್ದಿ ಮಾಡಿದಂತಹ ವಿಚಾರವಾಗುತ್ತೆ. ಆ ನಂತರದಲ್ಲಿ ಧ್ರುವ ಸರ್ಜಾ ಅವರು ಹಾಗೆ ರಾಘವೇಂದ್ರ ಹೆಗಡೆ ಅವರ ಒಂದಷ್ಟು ವಿಚಾರ. ಧ್ರುವ ಸರ್ಜಾ ಅವರು ಸಿನಿಮಾ ಮಾಡೋದಾಗಿ ರಾಘವೇಂದ್ರ ಹೆಗಡೆ ಅವರ ಹತ್ರ ಒಂದು ಮನಿಯನ್ನು ತಗೊಂಡು ಅನಂತರದಲ್ಲಿ ಅವರು ಸಿನಿಮಾ ಮಾಡೋದಿಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ಅನ್ನೋ ರೀತಿಯಲ್ಲಿ ಈ ಒಂದು ಕೇಸ್ ಕೂಡ ಆ ಸಮಯದಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡುತ್ತೆ. ಆ ನಂತರದಲ್ಲೂ ಕೂಡ
ಧ್ರುವ ಸರ್ಜಾ ಅವರ ಒಬ್ಬ ಮ್ಯಾನೇಜರ್ ಆಗಿರಬಹುದು, ಅವರು ಕ್ಲಾರಿಟಿ ಕೊಡುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಸೊ 3ರಿಂದ 3.5 ಕೋಟಿ ದುಡ್ಡನ್ನು ಇವರು ಪಡೆದುಕೊಂಡಿದ್ದಾರೆ. ಧ್ರುವ ಸರ್ಜಾ ಅವರು ಸಿನಿಮಾದ ಬಗ್ಗೆ ಯಾವುದೇ ರೀತಿ ಚರ್ಚೆ ಮಾಡ್ತಾ ಇಲ್ಲ, ಅವ್ರಿಗೆ ಹೇಗೆ ಬೇಕು ಕಥೆಯನ್ನು ಕೂಡ ಬರೆಸ್ಕೊಂಡಿದ್ದಾರೆ. ಬಟ್ ಸೋಲ್ಜರ್ ಸಿನಿಮಾದ ಬಗ್ಗೆ ಅವರೇನು ಮಾತಾಡ್ತಿಲ್ಲ ಅನ್ನುವಂತಹ ಮಾತು ಕೂಡ ಆ ಸಮಯದಲ್ಲಿ ವ್ಯಕ್ತವಾಗಿರುತ್ತೆ. ಸೊ ಇದಕ್ಕೆ ನ್ಯಾಯಾಲಯ ಒಂದು ಕ್ರಿಮಿನಲ್ ಕೇಸನ್ನು ಕೂಡ ಹಾಕಿರುತ್ತೆ. ಆ ನಂತರದಲ್ಲಿ ಎಲ್ಲವೂ ಕೂಡ ಈ ಸದ್ಯಕ್ಕೆ ತಣ್ಣಗಾಗಿದೆ ಅಂತ ಹೇಳ್ಬೋದು. ಈ ಒಂದು ವಿಚಾರ ಕೂಡ ಆ ಟೈಮ್ನಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡಿರುತ್ತೆ. ಆನಂತರ ಹೇಮಂತ್ ಕುಮಾರ್ ಅವರು ಅರೆಸ್ಟು. ಒಂದು ಸಿನಿಮಾ ಮಾಡೋದಾಗಿ ಹೇಳಿ ಹೀರೋಯಿನ್ಗೆ ಒಂದು ಲೈಂಗಿಕ ಕಿರುಕುಳ ಕೊಟ್ಟಂತಹ ಒಂದು ಆರೋಪದ ಮೇಲೆ ಹೇಮಂತ್ ಕುಮಾರ್ ಅವ್ರನ್ನ ಕೂಡ ಅರೆಸ್ಟ್ ಮಾಡ್ತಾರೆ. ರಿಚಿ ಸಿನಿಮಾದ ಒಂದಷ್ಟು ವಿಚಾರದಲ್ಲಿ ಅಂತ ಹೇಳ್ಬೋದು. ಈ ಒಂದು ವಿಚಾರ ಕೂಡ ಆ ಸಮಯದಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡುತ್ತೆ. ಅನಂತರ ರಿಷಬ್ ಶೆಟ್ಟಿ ಅವರು ಹಾಗೆ ದೈವ ನರ್ತಕರ ಒಂದು ಮಾತಿನ ಜಟಾಪಟಿ ಅಂತ ಹೇಳ್ಬೋದು. ಕಾಂತಾರ ಚಾಪ್ಟರ್ 1 ಸಿನಿಮಾ ಬರುತ್ತೆ, ಸೂಪರ್ ಹಿಟ್ ಆಗುತ್ತೆ, ಬ್ಲ್ಯಾಕ್ ಬಸ್ಟರ್ ಹಿಟ್ ಆಗುತ್ತೆ. ನಮ್ಮ ಮಣ್ಣಿನ ಒಂದಷ್ಟು ಸೊಗಡನ್ನು ಬೇರೆ ದೇಶ ಬೇರೆ ರಾಜ್ಯಗಳಿಗೆ ಹರಡುವಂತಹ ಕೆಲಸವನ್ನು ರಿಷಬ್ ಅವರು ಹಾಗೆಯೇ ಅವ್ರ ಟೀಮ್ ಅವರು ಮಾಡಿರ್ತಾರೆ. ಬಟ್ ಎಲ್ಲೋ ಒಂದು ಕಡೆ ದೈವ ನರ್ತಕರು ಇದಕ್ಕೆ ಕಿಡಿಯನ್ನು ಕಾರಿದರೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಸೊ ದೈವ ವರ್ಸಸ್ ರಿಷಬ್ ಶೆಟ್ಟಿ ಅವರು ಒಂದಷ್ಟು ಜಟಾಪಟಿ ಕೂಡ ನಡೆಯುತ್ತೆ. ಅನಂತರದಲ್ಲಿ ರಿಷಬ್ ಶೆಟ್ಟಿ ಅವರು ಸಿನಿಮಾ ಬಿಡುಗಡೆಯಾಗಿ 1 ತಿಂಗಳ ಬಳಿಕ ಗೋವಾದ ಒಂದಷ್ಟು ಫಿಲ್ಮ್ ಫೇರ್ ಅವಾರ್ಡ್ಗೆ ಹೋಗುತ್ತಾರೆ. ಆ ಸಮಯದಲ್ಲಿಯೂ ಕೂಡ ರಣವೀರ್ ಸಿಂಗ್ ಅವರು ಆ ಒಂದು ದೈವದ ರೀತಿಯಲ್ಲಿ ಒಂದು ಮುಖದ ಎಕ್ಸ್ಪ್ರೆಷನ್ ಆಗಿರಬಹುದು, ಮಾತಾಡೋದಾಗಿರಬಹುದು ಮಾಡ್ತಾರೆ. ಇದರಿಂದಲೂ ಕೂಡ ಸಾಕಷ್ಟು ಜನರಿಗೆ ಮನಕ್ಕೆ ನೋವಾಗುತ್ತೆ. ಅಲ್ಲಿ ರಿಷಬ್ ಶೆಟ್ಟಿ ಅವರು ಹೇಳುವಂತಹ ಕೆಲಸ ಹೇಳ್ತಾರೆ, ಈ ರೀತಿ ಮಾಡೋದು ಸರಿಯಲ್ಲ ಅಂತ. ಬಟ್ ಎಲ್ಲ ಒಂದು ಕಡೆ ರಣವೀರ್ ಸಿಂಗ್ ಅವರು ನಾನು ಮಾಡಿದ್ದೇ ಸರಿ ಅನ್ನೋದನ್ನು ಕೂಡ ಮಾಡ್ತಾರೆ. ಆನಂತರ 2 ದಿನ ಆದ ನಂತರ ಅವರಿಗೆ ರಿಯಲೈಸ್ ಆಗುತ್ತೆ ನಾನು ಮಾಡಿದ ತಪ್ಪು ಅಂತ. ಅವರಲ್ಲಿ ಕ್ಷಮೆಯನ್ನು ಕೂಡ ಕೇಳ್ತಾರೆ. ಈ ಒಂದಷ್ಟು ವಿಚಾರ ಕೂಡ ಆಗಾಗ ಸುದ್ದಿಯಲ್ಲಿರುತ್ತೆ. ಆನಂತರದಲ್ಲಿ ನಾವು ನೋಡೋದಾದರೆ ದುನಿಯಾ ವಿಜಯ್ ಅವರು ಹಾಗೆ ಸೈಮಾ ವೇದಿಕೆ ಮೇಲೆ ದುನಿಯಾ ವಿಜಯ್ ಅವರು ಅಬ್ಬರದ ಭಾಷಣ ಮಾಡ್ತಾರೆ. ಅಂದರೆ ನಮ್ಮ ಕನ್ನಡದವ್ರಿಗೆ ನೀವು ಮರ್ಯಾದೆನೇ ಕೊಡೋದಿಲ್ವಾ, ಪ್ರತಿ ಸಲ ಹೀಗೆ ಮಾಡ್ತಿರಲ್ಲ, ನೀವು ಯಾಕೆ ಹೀಗೆ ಮಾಡ್ತೀರಾ ಅನ್ನೋ ರೀತಿಯಲ್ಲಿ ಕೂಡ ದುನಿಯಾ ವಿಜಯ್ ಅವರು ಅಲ್ಲಿ ಸೈಮಾ ವೇದಿಕೆ ಮೇಲೆ ಮಾತಾಡ್ತಾರೆ. ಅಲ್ಲಿ ಆಗಿದ್ದಿಷ್ಟೇ, ಒಂದಷ್ಟು ತೆಲುಗು ಆಗಿರಬಹುದು, ತಮಿಳು ಆಗಿರಬಹುದು, ಮಲಯಾಳಂ ಆಗಿರಬಹುದು, ಬೇರೆ ಬೇರೆ ಭಾಷೆಯವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಕನ್ನಡ ಅಂತ ಬಂದಾಗ ಲಾಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಯಾಕೆ ಹೀಗೆ ಮಾಡ್ತೀರಾ, ಪ್ರತಿ ಸಲ ನೀವು ಮಾಡ್ತಿರೋದು ಹೀಗೆ, ಯಾರು ಕೂಡ ಮಾತಾಡ್ತಾ ಇಲ್ಲ, ಬಟ್ ನಾನು ಇದೇ ವೇದಿಕೆ ಮೇಲೆ ಹೇಳ್ತೀನಿ ಅನ್ನೋ ರೀತಿಯಲ್ಲಿ ದುನಿಯಾ ವಿಜಯ್ ಅವರು ಹೇಳ್ತಾರೆ. ಸೊ ಅಲ್ಲಿ ಬಹುಶಃ ಆ ಒಂದು ವಿಚಾರ ಅಲ್ಲಿದ್ದಂಥವ್ರಿಗೆ ಬಹಳ ಬೇಸರದಿಂದ ಇರುತ್ತೆ. ಯಾಕೆಂದರೆ ನಮ್ಮ ಕನ್ನಡದವರು ಅಲ್ಲಿ ಅವಾರ್ಡನ್ನು ಇಸ್ಕೊಳ್ಳುವಂತಹ ಟೈಮ್ನಲ್ಲಿ ಆ ವೇದಿಕೆ ಮುಂಭಾಗದಲ್ಲಿ ಯಾರು ಕೂಡ ಇರೋದಿಲ್ಲ. ಇದು ಅಲ್ಲಿ ಬೇಜಾರಾಗಿರುವಂತಹ ಒಂದು ಘಟನೆ ಆಗುತ್ತೆ. ಈ ವಿಚಾರ ಕೂಡ ಸಿಕ್ಕಾಪಟ್ಟೆ ಸೌಂಡ್ ಮಾಡುತ್ತೆ. ಆ ನಂತರದಲ್ಲಿ ವಿನಯ್ ಗೌಡ ಹಾಗೆ ರಜತ್ ಅವರ ಒಂದು ಮಚ್ಚಿನ ಕತೆ. ಸೊ ಇದು ಎಲ್ರಿಗೂ ಕೂಡ ಗೊತ್ತೇ ಇದೆ ಏನಾಯಿತು. ರಜತ್ ಅವರು ಆಫ್ಟರ್ ಬಿಗ್ ಬಾಸ್ ಮುಗಿಸ್ಕೊಂಡು ಬಂದು ಒಂದು ರಿಯಾಲಿಟಿ ಶೋ ಮಾಡ್ತಿರ್ತಾರೆ ಕಲರ್ಸ್ ಕನ್ನಡದ್ದೇ. ಆ ಟೈಮ್ನಲ್ಲಿ ವಿನಯ್ ಗೌಡ ಅವರು ಕೂಡ ಅದೇ ಶೋನಲ್ಲಿ ಇರೋದ್ರಿಂದ ಒಂದು ಹಾಡಿಗೆ ಡ್ಯಾನ್ಸ್ ಮಾಡಿರ್ತಾರೆ. ಆ ಒಂದು ಡ್ಯಾನ್ಸ್ ಮಾಡಬೇಕಾದ್ರೆ ಒಂದು ಮಚ್ಚನ್ನು ಇಟ್ಕೊಂಡು ಡ್ಯಾನ್ಸ್ ಮಾಡಿರ್ತಾರೆ. ಸೊ ಆ ನಂತರದಲ್ಲಿ ಅದೇ ಒಂದು ಮಚ್ಚನ್ನು ಇಟ್ಕೊಂಡು ಆಚೆ ರೀಲ್ಸ್ ಮಾಡಿರ್ತಾರೆ. ಅದು ಸಿಕ್ಕಾಪಟ್ಟೆ ಸುದ್ದಿ ಆಗುತ್ತೆ. ಅವರಿಬ್ಬರು ಜೈಲಿಗೆ ಹೋಗುವಂತಹ ಪರಿಸ್ಥಿತಿ ಕೂಡ ಬಂದಿರುತ್ತೆ. ಸೊ ಇದು ಕೂಡ ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂತಹ ಈ ವರ್ಷದ ಕಾಂಟ್ರವರ್ಸಿ ಆಗಿತ್ತು. ಆನಂತರದಲ್ಲಿ ಅಜಯ್ ರಾವ್ ಅವರ ಒಂದು ಡಿವೋರ್ಸ್ ವಿಚಾರ. ಸೊ ಅಜಯ್ ರಾವ್ ಅವರ ಪತ್ನಿ ಸ್ವಪ್ನ ಅವರು ಡಿವೋರ್ಸನ್ನು ಕೊಟ್ಟಿರ್ತಾರೆ. ಬಟ್ ಬಹುಶಃ ಇದು ಅಜಯ್ ರಾವ್ ಅವರಿಗೆ ಗೊತ್ತಿರೋದಿಲ್ಲ. ಇದೇ ಮೀಡಿಯಾದ ಮೂಲಕ ಅಜಯ್ ರಾವ್ ಅವರಿಗೆ ಗೊತ್ತಾಗುತ್ತೆ. ಆನಂತರದಲ್ಲಿ ಅವರೇ ಅದನ್ನು ಕೂತ್ಕೊಂಡು ಬಗೆಹರಿಸ್ಕೊಳ್ತಾರೆ. ಆಮೇಲೆ ಅವ್ರ ಹೆಂಡತಿನೇ ಹೇಳ್ತಾರೆ, ಇಲ್ಲ ನಾವಿಬ್ಬರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಬಂದಿದ್ದೀವಿ, ಈ ರೀತಿಯಾಗಿ ಆಗೋದಿಲ್ಲ ಅಂತ. ಬಟ್ ಆ ಟೈಮ್ನಲ್ಲಿ ಈ ಒಂದಷ್ಟು ವಿಚಾರ ಕೂಡ ಸಿಕ್ಕಾಪಟ್ಟೆ ಸದ್ದು ಮಾಡಿರುತ್ತೆ. ಅನಂತರದಲ್ಲಿ ರನ್ಯಾ ರಾವ್ ಅವರ ಒಂದು ಕೇಸು, ಚಿನ್ನಾಭರಣವನ್ನು ಬೇರೆ ದೇಶದಿಂದ ಇಲ್ಲಿಗೆ ತರ್ತಿದ್ದಾರೆ ಅನ್ನುವಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರನ್ಯಾ ರಾವ್ ಅವ್ರನ್ನು ಕೂಡ ಅರೆಸ್ಟ್ ಮಾಡ್ತಾರೆ. ಸೊ ಅವರು ಕೂಡ ಇವತ್ತಿನವರೆಗೂ ಕೂಡ ಅವರು ಜೈಲಿನಲ್ಲೇ ಇದ್ದಾರೆ. ರನ್ಯಾ ರಾವ್ ಅವರ ಕೇಸು ನಡೀತಾ ಇದೆ ಅಂತ ಹೇಳ್ಬೋದು. ಮಡೇನೂರು ಮನು ಅವರ ಅತ್ಯಾಚಾರ ಕೇಸು, ಇದು ಕೂಡ ಸಿಕ್ಕಾಪಟ್ಟೆ ಸೌಂಡ್ ಮಾಡುತ್ತೆ. ಸಿನಿಮಾ ರಿಲೀಸಿಂಗ್ ಟೈಮ್ನಲ್ಲೇ ಮಿಂಚು ಅವರು ಈ ರೀತಿ ಒಂದು ಆರೋಪ ಮಾಡಿದ್ದಾರೆ ಅನ್ನುವಂತಹ ಕಾರಣದಿಂದ ಮಡೇನೂರು ಮನು ಅವರು ಜೈಲಿಗೆ ಹೋಗುವಂತಹ ಪರಿಸ್ಥಿತಿಗಳು ಕೂಡ ಬರುತ್ತೆ. ಒಂದಷ್ಟು ದಿನ ಅವರು ಜೈಲಿನಲ್ಲಿ ಕೂಡ ಇರಬೇಕಾಗತ್ತೆ. ಆನಂತರದಲ್ಲಿ ಅವರು ಮಡೇನೂರು ಮನು ಆಗಿರಬಹುದು, ಮಿಂಚು ಆಗಿರಬಹುದು, ರಿಯಾಲಿಟಿ ಶೋಸ್ ಮಾಡಿರ್ತಾರೆ, ಸಾಕಷ್ಟು ಸ್ಟೇಜ್ ಪ್ರೋಗ್ರಾಮ್ ಮಾಡಿರ್ತಾರೆ. ಆ ಸಮಯದಲ್ಲಿ ನನಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಇವರು ಅನ್ನುವಂತಹ ಆರೋಪವನ್ನು ಮಡೇನೂರು ಮನು ಅವರ ಮೇಲೆ ಮಿಂಚು ಅವರು ಹಾಕ್ತಾರೆ. ಈ ಕಾರಣದಿಂದ ಇನ್ನೇನು ಸಿನಿಮಾ ಬಿಡುಗಡೆಗೆ 2 ದಿನ ಅಥವಾ 1 ದಿನ ಇದೆ ಅನ್ನಂಗೆ ಮಡೇನೂರು ಮನು ಅವರನ್ನು ಅರೆಸ್ಟನ್ನು ಕೂಡ ಮಾಡಲಾಗುತ್ತೆ.
ಸೊ ಈ ಕಾರಣದಿಂದ ಅವರು ಜೈಲಿನಲ್ಲಿ ಇರಬೇಕಾದಂತಹ ಟೈಮ್ ಕೂಡ ಬರುತ್ತೆ. ಆನಂತರದಲ್ಲಿ ಅದು ಸಿನಿಮಾ ಸೋಲಿಗೂ ಕೂಡ ಈ ಒಂದು ಘಟನೆ ಕಾರಣವಾಗುತ್ತೆ ಅಂತ ಹೇಳ್ಬೋದು. ಆನಂತರದಲ್ಲಿ ರೀಸೆಂಟ್ ಆಗಿ ಆದಂತಹ ಬಿಗ್ ಬಾಸ್ ಕೇಸ್, ಬಿಗ್ ಬಾಸ್ ಜಾಲಿವುಡ್ ಒಂದು ಸ್ಟುಡಿಯೋದಲ್ಲಿ ಅಕ್ರಮವಾಗಿ ಇವರು ಇಲ್ಲಿ ಬಿಗ್ ಬಾಸ್ ಅನ್ನು ನಡೆಸ್ತಾ ಇದ್ದಾರೆ. ಸಮಥಿಂಗ್ ಏನೋ ಒಂದು ಕಾರಣಕ್ಕೆ ಏನಾಗುತ್ತೆ ಅಂತಂದರೆ, ಆ ಒಂದು ಜಾಲಿವುಡ್ ಸ್ಟುಡಿಯೋಗೆ ಬಿಗ್ ಬಾಸ್ ಮನೆಗೆ ಬೀಗ ಹಾಕ್ತಾರೆ. ಆ ಟೈಮ್ನಲ್ಲಿ ಬಿಗ್ ಬಾಸ್ನಲ್ಲಿ ಇರುವಂಥವರೆಲ್ಲರನ್ನೂ ಕೂಡ ಒಂದು ರೆಸಾರ್ಟ್ನಲ್ಲಿ ಇಟ್ಟು ಅಲ್ಲಿ ಅವರಿಗೆ 1 ದಿನಗಳ ಕಾಲ ಅವರು ರೆಸಾರ್ಟ್ನಲ್ಲಿಯೇ ಕೂಡ ಇರ್ತಾರೆ. 1 ದಿನ ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾರೆ. ಸೊ ಈ ಕಾರಣದಿಂದ ಬಿಗ್ ಬಾಸ್ ಮನೆಗೆ ಬೀಗ ಹಾಕಿರ್ತಾರೆ. ಸೊ ಈ ಒಂದು ವಿಚಾರ ಕೂಡ ಸಿಕ್ಕಾಪಟ್ಟೆ ಆ ಟೈಮ್ನಲ್ಲಿ ಸೌಂಡು ಮಾಡಿರುತ್ತೆ. ಇದು ಇಲ್ಲಿಯವರೆಗೂ ಆದಂತಹ ಒಂದಷ್ಟು ವಿಚಾರ ಆಗಿದ್ದು ಕಾಂಟ್ರವರ್ಸಿ ಅಂತ ಒಂದು ಕಾರಣಕ್ಕೆ ಬಂದಾಗ, ರೀಸೆಂಟಾಗಿ 1 ವಾರದ ಹಿಂದೆ ಸುದೀಪ್ ಅವರು ಹುಬ್ಬಳ್ಳಿಯಲ್ಲಿ ಸಾಕಷ್ಟು ಬಹಳ ವರ್ಷಗಳ ನಂತರ ಹುಬ್ಬಳ್ಳಿಗೆ ಹೋಗಿರ್ತಾರೆ. ಆ ಟೈಮ್ನಲ್ಲಿ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ, ಪೈರಸಿ ಮಾಡುವವರ ವಿರುದ್ಧ ಯುದ್ಧಕ್ಕೆ ಒಂದು ಪಡೆ ಸಿದ್ಧವಾಗಿದೆ ಅಂತ. ಆ ಒಂದೇ ಒಂದು ಸ್ಟೇಟ್ಮೆಂಟು ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ವಾರ್, ಫ್ಯಾನ್ಸ್ ವಾರ್ಗೂ ಕೂಡ ಕಾರಣವಾಗುತ್ತೆ. ಈ ಒಂದಷ್ಟು ವಿಚಾರಗಳು ಕೂಡ ಕಾರಣವಾಗುತ್ತೆ. ಆನಂತರದಲ್ಲಿ ಅದಾದ ಸುದೀಪ್ ಅವರು ಸ್ಟೇಟ್ಮೆಂಟ್ ಕೊಟ್ಟಂತಹ ಮರುದಿನವೇ ದಾವಣಗೆರೆಯಲ್ಲಿ ಭಾನುವಾರದ ದಿನದಂದು ವಿಜಯಲಕ್ಷ್ಮಿ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ. ಏನಪ್ಪ ಅಂತಂದರೆ, ದರ್ಶನ್ ಅವರು ಬೆಂಗಳೂರಲ್ಲಿ ಇರಬೇಕಾದ್ರೆ ಬೇರೆ ನಟ ಎಲ್ಲಿರ್ತಾರೆ ಅನ್ನೋದೇ ಗೊತ್ತಿರಲ್ಲ ಅವರಿಗೆ, ಅವ್ರು ಇಲ್ದಲೇ ಇದ್ದಾಗ ಏನೇನೋ ಮಾತಾಡ್ತಾರೆ ಅನ್ನುವಂತಹ ಒಂದು ಟಕ್ಕರನ್ನು ಕೊಡ್ತಾರೆ ಅಲ್ಲಿ ವಿಜಯಲಕ್ಷ್ಮಿ ಅವರು. ಈ ಒಂದಷ್ಟು ಸ್ಟೇಟ್ಮೆಂಟ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಜಟಾಪಟಿಯನ್ನು ಕ್ರಿಯೇಟ್ ಮಾಡುತ್ತೆ. ಫ್ಯಾನ್ಸ್ ವಾರ್ಗೂ ಕೂಡ ಕಾರಣವಾಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡ್ತಾ ಇರಬಹುದು 1-2 ವಾರದಿಂದ ಏನೇನೆಲ್ಲ ಆಗ್ತಿದೆ ಅಂತ. ಸದ್ಯಕ್ಕೆ ಇದೆಲ್ಲವೂ ಕೂಡ ತಣ್ಣಗಾದಂತೆ ಕಾಣ್ತಾ ಇದೆ. ಇನ್ನೇನು ನಾವು 2026ರ ಹೊಸ್ತಿಲಲ್ಲಿದ್ದೀವಿ. ಇದು ಈ ವರ್ಷ ಆದಂತಹ ಕಾಂಟ್ರವರ್ಸಿಗಳು ಅಂತ ಹೇಳ್ಬೋದು. ಸೊ ಇನ್ನು 2026 ಬರ್ತಾ ಇದೆ. ನಮ್ಮ ಸ್ಯಾಂಡಲ್ವುಡ್ಗೆ ಒಳ್ಳೆಯ ವರ್ಷ ಆಗಲಿ ಅಂತ ಅನ್ನೋದು ನಮ್ಮ ಕನ್ನಡ ಪಿಕ್ಚರ್ ಹಾರೈಕೆ ಕೂಡ ಹೌದು. ಸೊ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.